ಚಿಕನ್ ಗುನ್ಯಾ, ಡೆಂಗ್ಯೂನಂತ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುತ್ತಿರುವ ಕಂದಹಳ್ಳಿ ಗ್ರಾಮದ ರಸ್ತೆ ಚರಂಡಿಗಳು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದೊಡ್ಡಹಟ್ಟೆ ಗ್ರಾಮ ಪಂಚಾಯಿತಿ ಕಂದಹಳ್ಳಿ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ಇಲ್ಲದಿರುವುದು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ. ಚಾಮರಾಜನಗರ ಕೊಳ್ಳೇಗಾಲದ ಮುಖ್ಯ ರಸ್ತೆಯ NH 948 ರ ಕಂದಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ 5 ವರ್ಷಗಳಿಂದ ಚರಂಡಿ ನಿರ್ಮಾಣವನ್ನ ಪೂರ್ಣ ಮಾಡದೆ ತಾರತಮ್ಯ ತೋರುತ್ತಿದ್ದಾರೆ. ಗ್ರಾಮದ ಈ ಚರಂಡಿ ನೀರು ರಸ್ತೆ ಹಾಗೂ ತಗ್ಗುಗಳಲ್ಲಿ ಸಂಗ್ರಹವಾಗುತ್ತಿದ್ದು ಸೊಳ್ಳೆಗಳ ವಾಸ ಸ್ಥಾನವಾಗಿ ಮಾರ್ಪಟ್ಟು ಚಿಕನ್ ಗುನ್ಯಾ, ಡೆಂಗ್ಯೂ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರನ್ನ ಕಾಡುತ್ತಿದೆ. ನಾಯಕ ಸಮುದಾಯದ ಹೆಬ್ಬಾಗಿಲಿನ ಮುಂಭಾಗ ಹಾಗೂ ಗ್ರಾಮದ ಶಾಂತರಾಜು ಬಸವರಾಜು ಎಂಬುವವರ ಮನೆ ಮುಂಭಾಗ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಹೊಲಸು ನೀರು ಮುಂದೆ ಸಾಗದೆ ಅಲ್ಲೇ ನಿಂತು ಗಬ್ಬು ವಾಸನೆ ಬೀರುತ್ತಿದೆ. ಜೊತೆಗೆ ಸೊಳ್ಳೆಗಳ ಕಾಟದಿಂದ ಸುತ್ತಲಿನ ಮನೆಗಳ ಜನರು ಬೇಸತ್ತಿದ್ದಾರೆ. ಚರಂಡಿಗಳಿಲ್ಲದ ಕಾರಣ ಕೆಲ ತಿಂಗಳ ಹಿಂದೆ ವಿಷ ಜಂತುಗಳು ಉತ್ಪತ್ತಿಯಾಗಿ ರೋಗಗಳು ಹರಡಿ ಹಲವಾರು ಕಾಯಿಲೆಯಿಂದ ಬಳಲಿದ್ದಾರೆ. ಆದರೆ ಚರಂಡಿ ನಿರ್ಮಾಣ ಈಗ ಅರ್ಧಕ್ಕೆ ನಿಂತಿರುವುದು ಸಮಸ್ಯೆಗೆ ಕಾರಣವಾಗುತ್ತಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಕುರಿತು ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಹೇಡೆ ಶಾಪ ಹಾಕುತ್ತಿದ್ದಾರೆ. ಕೂಡಲೇ ಚರಂಡಿ ಕಾಮಗಾರಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಿ ನೆಮ್ಮದಿಯ ಜೀವನ ಸಾಗಿಸಲು ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ಚಾಮರಾಜನಗರ ಕೊಳ್ಳೇಗಾಲದ ಮುಖ್ಯ ರಸ್ತೆಗಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಂದಹಳ್ಳಿ ಗ್ರಾಮದ ರಮೇಶ್, ಶಂಕರ ನಾಯಕ್, ನಂಜುಂಡ ನಾಯಕ್, ಮಹದೇವ ನಾಯಕ್, ದೀಪಕ್, ಮಲ್ಲೇಶ್, ಮಹೇಶ್ ಸೇರಿದಂತೆ ಮತ್ತಿತರರು ಆಗ್ರಹಿಸಿದ್ದಾರೆ. ಆಗಲ್ಲ ಜೂಮ್ ಮಾಡ್ಕೊಂಡು ಸಮಯ ಎಲ್ಲ ಗ್ರಾಮ ಪಂಚಾಯತಿಯಿಂದ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ವ್ಯಾಪ್ತಿಗೆ ಸೇರಿದ ದುಗ್ಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಂದಹಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ NH ರಸ್ತೆ ಕಾಮಗಾರಿ ಸುಮಾರು 5-6 ವರ್ಷ ಆಗಿದ್ರು. ರಸ್ತೆ 5-6 ವರ್ಷ ಆಗಿದೆ ರಸ್ತೆ ಮಾಡಿ. ನಿಯಮದ ಪ್ರಕಾರ ರಸ್ತೆ ಎರಡೂ ಬದಿಯಲ್ಲಿ ಇದುವರೆಗೂ ಸಹ ಚರಂಡಿ ನಿರ್ಮಾಣ ಆಗಿಲ್ಲ.
ಆ ನಿರ್ಮಾಣ ಆಗದಂಥ ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲ್ಗಡೆ ಬಂದಂಥ ನೀರು ಗ್ರಾಮದ ಚರಂಡಿಯಲ್ಲಿ ಹರಿಯೋ ಬದಲು ಗ್ರಾಮದ ಹೊರಗಡೆ ನೀರು ನುಗ್ಗಿ ಅನೇಕ ಜನರ ಆಸ್ತಿಪಾಸ್ತಿ ಹಾನಿ ಆಗಿದೆ. ಹಾಗೂ ಆ ನೀರು ನಿಂತಂಥ ಸಂದರ್ಭದಲ್ಲಿ ಕಸ ಕಡ್ಡಿಯೆಲ್ಲ ಕೊಡ್ತು ಗಬ್ಬು ನಾರ್ತಾ ಆ ಸ್ಮೆಲ್ಲಿಗೆ ರೋಗ ರುಜಿನಗಳು ಗ್ರಾಮದಲ್ಲಿ ಹರಡುವಂಥ ಸಂದರ್ಭ ಇದೆ. ಈ ಒಂದು ವಿಚಾರನೀಗ ನಾವು ಗ್ರಾಮ ಪಂಚಾಯತಿ PDO ಗಮನಕ್ಕೆ ತಂದಾಗ ಅದು ನ್ಯಾಷನಲ್ ಹೈವೇ ಸೇರಿದೆ, ನಮಗೆ ಮಾಡೋಕ್ಕೆ ಬರಲ್ಲ, ನಮ್ಗೆ ಅಷ್ಟೊಂದು ಅನುದಾನ ನಮಗೆ ಸಿಗಲ್ಲ, ಆದ್ದರಿಂದ ತಾವು ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ರು. ಅದಾದ ನಂತರ ನಾವು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು MLAರಿಗೆ ಮನವಿ ಕೊಟ್ಟು ಆದರೂ ಸಹ ಇದುವರೆಗೂ ನಾವು ಮನವಿ ಸಲ್ಲಿಸಿ ಸರಿಸುಮಾರು 2 ವರ್ಷಗಳ ಕಳೆದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿನೀಗ ಅತಿ ಶೀಘ್ರದಲ್ಲಿ ಜರೂರಾಗಿ ಮಾಡಿಕೊಡದೆ ಹೋದಂಥ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಮತ್ತು ಅದಾದ ಸಂದರ್ಭದಲ್ಲಿ ನಾವು ಬೆಂಗಳೂರು ಟು ದಿಂಡಿಗಲ್ಲಿಗೆ ಹೋಗೋಂಥ NH ರಸ್ತೆಯನ್ನೀಗ ನಾವು ರಸ್ತೆ ತಡೆಯುವ ಮೂಲಕ ರಸ್ತೆ ಚಳುವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ದುಗಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಡಿ ಕಂದಳ್ಳಿ ಗ್ರಾಮದಲ್ಲಿ ಆ ಕಡೆ ಈ ಕಡೆ NH ರಸ್ತೆಯಲ್ಲಿ ಗಲ್ಲಿಗಳಾಗಿರೋದ್ರಿಂದ ಅದು ನೀರಿನ ಸರಬರಾಜು ಆಗಕ್ಕೆ ಸ್ಟ್ರಕ್ಕಾಗಿ ನಿಂತಿರುತ್ತೆ. ಅದು ಅಲ್ಲದೆ ಮಳೆ ಜಾಸ್ತಿ ಆದಾಗ ಊರು ಗ್ರಾಮಕ್ಕೆ ನೀರು ನುಗ್ಬಿಟ್ಟು ಅನಾಹುತಗಳಾಗ್ತವೆ. ಈ ಗಲ್ಲಿ ನೀರು ಇರೋದ್ರಿಂದ ಹಾವು ಚೇಳುಗಳು ಮತ್ತು ಕ್ರಿಮಿಕೀಟಗಳು ಬಂದು ಜನಕ್ಕೆ ಉಸಿರು ತಪ್ಪೋದು ಇದೆಲ್ಲ ಆಗ್ತಾಯಿದೆ. ಆಮೇಲೆ ದನ ಕರುಗಳಿಗೂ ಸಹ ತೊಂದರೆ ಆಗ್ತಾಯಿದೆ. ಆಮೇಲೆ ಹೆಚ್ಚಾಗಿ ಅವುಗಳು ಗ್ರಾಮದೊಳಗಡೆ ಮನೆ ಒಳಗಡೆ ನುಗ್ತಾವೆ, ಇವಕ್ಕೆಲ್ಲ ತೊಂದರೆ ಆಗ್ತವೆ. ನಾವು ಇಲ್ಲಿ MP ಮತ್ತು MLAಗಳು ಜಿಲ್ಲಾಧಿಕಾರಿಗಳು ಹಾಗೂ AC ಮತ್ತು ತಹಸೀಲ್ದಾರ್ ಇವ್ರಿಗೆಲ್ಲರಿಗೂ ಮನವಿ ಪತ್ರ ಎಲ್ಲ ಸಲ್ಲಿಸಿದ್ರು, ಯಾರೂ ಇತ್ತ ಕಡೆ ಅವರು ಗಮನ ಹರಿಸಿಲ್ಲ. ಇನ್ನು ಮುಂದಕ್ಕಾರು ಇವರು ಗಮನ ಹರಿಸಿ ನಮ್ಮ ಗ್ರಾಮಕ್ಕೆ ಮತ್ತು ಮಳೆ ನೀರು ಚರಂಡಿ ನೀರನ್ನ ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಇಲ್ಲ ಇವರು ಮಾಡಲೇ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಮ್ಮ ಗ್ರಾಮದಿಂದ ಹಮ್ಮಿಕೊಳ್ಬೇಕಾಯ್ತು ಅಂತ ಈ ಮೂಲಕ ನಾವು ರಸ್ತೆ ತಡೆ ಅಥವಾ ಯಾವುದಾದ್ರು ಒಂದು ನಾವು ಉಗ್ರ ಹೋರಾಟ ಮಾಡಬೇಕು ಅಂದ್ಬಿಟ್ಟು ನಿಶ್ಚಯ ಮಾಡ್ಕೊಂಡಿದ್ದೀವಿ. ಈಗಲಾದ್ರು ಇವರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ನೀರನ್ನ ಸಲೀಸಾಗಿ ಹೋಗೋ ರೀತಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ರಸ್ತೆಯು ದಿಂಡಿಗಲ್ ಮತ್ತು ಬೆಂಗಳೂರು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಮುಂದೊಂದು ದಿನ ನಾವು ರಸ್ತೆ ತಡೆಯನ್ನು ಮಾಡ್ತೇವೆ. ಇದನ್ನು ಚರಂಡಿ ಮತ್ತು ದುರಸ್ತಿಯನ್ನು ಬೇಗ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಸವಿನಯ ಪ್ರಾರ್ಥನೆಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.